ನಮಸ್ಕಾರ ಸ್ನೇಹಿತರೆ, ಸೇಫ್ ಫುಡ್ ಸಿಸ್ಟಮ್ದ ಹರೀಶ್ ಶೆಟ್ಟಿ ಮಾತಾಡ್ತಾ ಇರೋದು. ಈ ವಿಡಿಯೋಲಿ ನಿಮ್ಗೆ ಏನು ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ, ಗೂಗಲ್ ಡ್ರೈವ್ನಲ್ಲಿ ಯಾವ ರೀತಿ ವೆಬ್ಸೈಟ್ನ ಫ್ರೀಯಾಗಿ ಹೋಸ್ಟ್ ಮಾಡೋದು, ಅಂದರೆ ನಿಮ್ಮ ಲೋಕಲ್ ವೆಬ್ಸೈಟ್ನ ಯಾವ ರೀತಿ ಫ್ರೀಯಾಗಿ ಹೋಸ್ಟ್ ಮಾಡೋದು, ಯಾವುದೇ ಕೂಡ ದುಡ್ಡು ಕೊಡೋ ಹಾಗಿಲ್ಲ, ಫ್ರೀಯಾಗಿ ಹೋಸ್ಟ್ ಮಾಡೋದು ಯಾವುದು ಅಂತ ಈ ವಿಡಿಯೋಲಿ ನಿಮ್ಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ಈಗ ಮೊದಲಾಗಿ ಏನು ಮಾಡಬೇಕು ಅಂದರೆ, ನಿಮ್ಮ ವೆಬ್ಸೈಟ್ ಲೋಕಲ್ ವೆಬ್ಸೈಟ್ನ ನೀವು ಪಬ್ಲಿಷ್ ಮಾಡಬೇಕಾದ್ರೆ ನೀವು ಫಸ್ಟು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸಿ ಡ್ರೈವ್ನಲ್ಲಿ ಡೆಸ್ಕ್ಟಾಪ್, ಈ ಲೋಕಲ್ ಡ್ರೈವ್ನಲ್ಲಿ ವೆಬ್ಸೈಟ್ ಹೋಸ್ಟ್ ಆಗಿದೆ. ಈ ನನ್ನ ಲೋಕಲ್ ವೆಬ್ಸೈಟ್ ಇದು ಲೋಕಲ್ ಪಿ ಸಿಯಲ್ಲಿ ಹೋಸ್ಟ್ ಆಗಿದೆ. ಈಗ ಇದನ್ನು ನಾನು ಥ್ರೂ ಔಟ್ ವರ್ಲ್ಡ್, ಅಂದರೆ ಈಗ ಆನ್ಲೈನಲ್ಲಿ ಪಬ್ಲಿಕ್ಕಾಗಿ ಈ ವೆಬ್ಸೈಟ್ನ ಯಾವ ರೀತಿ ಹೋಸ್ಟ್ ಮಾಡಬೇಕು ಅನ್ನೋದು ಈ ವಿಡಿಯೋ ನಿಮ್ಗೆ ತಿಳ್ಸ್ಕೊಂಡು ಕೊಡ್ತಾ ಇದ್ದೀನಿ. ಮೊದಲಾಗಿ ನಾವು ಜಿಮೇಲ್ ಲಾಗಿನ್ ಆಗಿದಾಗ ನಿಮ್ಗೆ ಇಲ್ಲಿ ನೋಡ್ಬೋದು ಗೂಗಲ್ ಡ್ರೈವ್. ಈ ಗೂಗಲ್ ಡ್ರೈವ್ನ ಓಪನ್ ಮಾಡಿ. ಈ ಗೂಗಲ್ ಡ್ರೈವ್ನಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ಸಿಗುತ್ತೆ ಅಪ್ಲೋಡ್ ಫೋಲ್ಡರ್ ಕ್ಲಿಕ್ ಮಾಡಿ. ಮತ್ತು ಡೆಸ್ಕ್ಟಾಪ್ನಲ್ಲಿ ನಮ್ಮ ವೆಬ್ಸೈಟ್ ಅನ್ನೋ ಪೇಜ್ ಇದೆ, ಫೋಲ್ಡರ್ ಇದೆ. ಈ ಫೋಲ್ಡರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು ಗೂಗಲ್ ಡ್ರೈವ್ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಮ ಡೇಟಾ ಸೈಜ್ ಎಷ್ಟಿದೆ ಅನ್ನೋದು ಇದಾಗಿ ಕ್ಯಾಪ್ಚರ್ ಆಗುತ್ತೆ ಇಲ್ಲಿ. ಯಾಕಂದರೆ ನಾವು ಇವಾಗ ಡೇಟಾ ಸೈಜ್ ಜಾಸ್ತಿ ಇತ್ತು ಅಂದರೆ, ಅಥವಾ 30 MB ಅಥವಾ 100 MB ಇತ್ತು ಅಂದರೆ ಸ್ವಲ್ಪ ಲೇಟಾಗಿ ಪ್ರೊಸೆಸ್ ಆಗುತ್ತೆ ಅಪ್ಲೋಡ್ ಆಗೋದಕ್ಕೆ. ನಂದು ಸ್ವಲ್ಪ ಒಂದು 30 MB ಏನೋ ಇದೆ ಅಷ್ಟೇ. ಅದರಿಂದ ಇಮೇಜ್ ಫೈಲ್ ಅದರಿಂದ ಸ್ವಲ್ಪ ಅಪ್ಲೋಡ್ ಆಗೋದಕ್ಕೆ ಲೇಟ್ ಆಗ್ತಿದೆ. ಓಕೆ, ಅಪ್ಲೋಡ್ ಆಗಿದೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ರೈಟ್ ಕ್ಲಿಕ್ ಮಾಡಿದಾಗ ವೆಬ್ಸೈಟ್ ಮೇಲೆ ಗೆಟ್ ಶೇರ್ಡಬಲ್ ಲಿಂಕ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೊಂದು ಆಪ್ಷನ್ ಬರುತ್ತೆ, ರಿಸ್ಟ್ರಿಕ್ಟೆಡ್. ಇದು ಓನ್ಲಿ ಸ್ಪೆಸಿಫಿಕ್ ಪರ್ಸನ್ಗೆ ಇದು ಶೇರ್ ಮಾಡೋದಕ್ಕೆ ಇದು ಆಪ್ಷನ್ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಸಿಗ್ಬೋದು ಎನಿವನ್ ವಿತ್ ದಿ ಲಿಂಕ್. ಇದನ್ನ ಅನಾನಿಮಸ್ ಎನಿವನ್, ಇದು ಯಾರಿಗೆ ಬೇಕಾದ್ರೂ ಶೇರ್ ಮಾಡೋದಕ್ಕೆ ಇದು ಆಪ್ಷನ್ ಇದೆ, ಎನಿವನ್ ವಿತ್ ದಿ ಲಿಂಕ್. ಇದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ವ್ಯೂವರ್ ಮತ್ತು ಎಡಿಟರ್ ಚಾಯ್ಸ್ ಅಂತ ಎರಡು ಆಪ್ಷನ್ ಇದೆ. ವ್ಯೂವರ್ ಬಂದು ಬರೀ ವ್ಯೂ ಮಾಡೋದಕ್ಕೆ ಅಷ್ಟು ಆಪ್ಷನ್ ಇದೆ. ಎಡಿಟರ್ ಬಂದರೆ ಇನ್ಸೈಡ್ ಯಾರು ಬೇಕಾದ್ರೂ ಇದರಲ್ಲಿ ಇನ್ಸೈಡಲ್ಲಿ ಬಂದು ಎಡಿಟ್ ಮಾಡ್ಬೋದು, ಫೈಲ್ನ ಎಡಿಟ್ ಮಾಡ್ಬೋದು. ಅದರಿಂದ ನಿಮ್ಮ ವೆಬ್ಸೈಟ್ನ ನಿಮ್ಗೆ ಕ್ರ್ಯಾಶ್ ಆಗ್ಬೋದು. ಕ್ರ್ಯಾಶ್ ಅಂದರೆ ವೆಬ್ಸೈಟ್ ಈಗ ಹೋಸ್ಟ್ ಆಗೋದು ಸ್ಕ್ರಿಪ್ಟ್ ಏನಾದರೂ ಒಂದು ಸ್ವಲ್ಪ ಅದಲು ಬದಲಾದರೆ ಕ್ರ್ಯಾಶ್ ಆಗುತ್ತಲ್ಲ, ಅದರಿಂದ ವ್ಯೂವರ್ ಆಗಿರಲಿ. ಡನ್ ಕೊಡಿ. ಓಕೆ, ಈಗ ಶೇರ್ಡಬಲ್ ಲಿಂಕ್ ಈ ಥರ ಐಕಾನ್ ಬರುತ್ತೆ, ಪೀಪಲ್ ಐಕಾನ್ ಬರುತ್ತೆ. ಇದು ಶೇರ್ಡ್ ಆಗಿದೆ ಫೈಲ್ ಅಂತ. ಈ ನೆಕ್ಸ್ಟ್ ಟ್ಯಾಬ್ನಲ್ಲಿ ನೀವು ನೋಡ್ಬೋದು drv.tw. ಈ ಲಿಂಕ್ನ ಜಸ್ಟ್ ಟೈಪ್ ಮಾಡಬೇಕಷ್ಟೇ, drv.tw. ಈ ಲಿಂಕ್ ಮಾಡಿದಾಗ ನಿಮಗೆ ಡ್ರೈವ್ ಟು ಹೋಸ್ಟ್ ಸರ್ವರ್ಲೆಸ್ ವೆಬ್ ಹೋಸ್ಟಿಂಗ್, ಅಂದರೆ ನಮ್ಗೆ ಯಾವ ರೀತಿ ಸರ್ವರ್ ಬೇಕಾಗಿಲ್ಲ. ನಮ್ಮ ಗೂಗಲ್ ಡ್ರೈವೇ ನಮ್ಗೆ ಸರ್ವರ್ ಇವಾಗ ಪ್ರೆಸೆಂಟ್ ಆಗಿ ಹೋಸ್ಟ್ ಆನ್ ಗೂಗಲ್ ಡ್ರೈವ್. ಇಲ್ಲಿ ಒನ್ ಡ್ರೈವ್ ಕೂಡ ಇದೆ. ಒನ್ ಡ್ರೈವ್ನಲ್ಲಿ ಕೂಡ ನಾವು ವೆಬ್ಸೈಟ್ ಹೋಸ್ಟ್ ಮಾಡ್ಬೋದು. ಹೋಸ್ಟ್ ಆನ್ ಗೂಗಲ್ ಡ್ರೈವ್ ಇದೆ. ಇದನ್ನು ಕ್ಲಿಕ್ ಮಾಡಿ. ನಾವು ಗೂಗಲ್ ಡ್ರೈವಿಂದ ಹೋಸ್ಟ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನೋಡ್ತಾ ಇರ್ಬೋದು ಸೇಫ್ ಫುಡ್ ಸಿಸ್ಟಮ್ SBS. ಈ ಲಾಗಿನ್ನಲ್ಲಿ ನಾವು ಈ ಕಂಟೆಂಟ್ ಇದೆ, ಈ ಫೈಲ್ ಇದೆ, ಅದರಿಂದ ನಾವು ಕ್ಲಿಕ್ ಮಾಡಬೇಕಾಗತ್ತೆ ಜಿಮೇಲ್ ಮೇಲೆ. ಇಲ್ಲಿ ಅದಕ್ಕೆ ಸ್ವಲ್ಪ ವ್ಯೂ ಮಾಡೋದಕ್ಕೆ ಅಥವಾ ಕ್ಯಾಪ್ಚರ್ ಮಾಡೋದಕ್ಕೆ ಸೋರ್ಸ್ನ ಇವಾಗ ಅಲೋ ಅಂತ ಪರ್ಮಿಷನ್ ಕೇಳ್ತಿದೆ, ಅಲೋ ಕೊಡಿ. ಇದು ಅದು ಇವಾಗ ಯುವರ್ ವೆಬ್ ಪೇಜಸ್ ಅಂತ ಬರ್ತಿದೆಯಲ್ಲ, ಇದು ಸಿಂಕ್ರನೈಸ್ ಆಗ್ತಿದೆ. ಯಾವುದೇ ರೀತಿ ನಿಮಗೆ ವೆಬ್ ಪೇಜ್ ಏನಾರ ಇದೆಯಾ, ನಿಮ್ಮ ಡ್ರೈವ್ನಲ್ಲಿ ಯಾವ ಕಂಟೆಂಟ್ ಇದೆ, ಯಾವ ಫೋಲ್ಡರಲ್ಲಿ ಇದೆ ಅಂತ ಇದು ಕ್ಯಾಪ್ಚರ್ ಮಾಡ್ತಿದೆ. ಕ್ಯಾಪ್ಚರ್ ಮಾಡಿದಾಗ ನೋಡ್ತಾ ಇರ್ಬೋದು HTTPS ಮತ್ತು ಒಂದು ಸಮ್ ಲಿಂಕ್ ಇದೆ. ಅದು ಸಮ್ ಡಿಫ್ರೆಂಟ್ ಆಗಿ ಅದೇ ಜನ್ರೇಟ್ ಮಾಡ್ಕೊಂಡು ಲಿಂಕ್ ಆಗಿದೆ. .drv.tw ಇದು ಎಕ್ಸ್ಟೆನ್ಷನ್ ಆಗಿದೆ. ಇದು ವೆಬ್ಸೈಟ್ ಎಕ್ಸ್ಟೆನ್ಷನ್ ಮತ್ತು ವೆಬ್ಸೈಟ್ ಇದು ಬಂದು ಫೋಲ್ಡರ್ ನೇಮ್. ನಿಮ್ಮ ಫೋಲ್ಡರ್ ನೇಮ್ನಲ್ಲಿ ಈ ವೆಬ್ಸೈಟ್ ಇದೆ. ಇದನ್ನು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಈಗ HTTPS ಅಲ್ಲಿ ಹೋಸ್ಟ್ ಆಗಿದೆ. ನಿಮ್ಮ ವೆಬ್ಸೈಟ್ ಆನ್ಲೈನಲ್ಲಿ ಹೋಸ್ಟ್ ಆಗಿದೆ. ಈ ಲಿಂಕ್ನ ನೀವು ಶೇರ್ ಮಾಡಿದಾಗ ನಿಮ್ಗೆ ಸಿಗುತ್ತೆ. ನಾನು ಇದನ್ನು ಇಮೇಲ್ನಲ್ಲಿ ಕೊಟ್ಟಿದ್ದೀನಿ. ಇವಾಗ ಜಸ್ಟ್ ಕ್ಲಿಕ್ ಮಾಡಿದಾಗ ನಿಮ್ಮ ಔಟ್ಲುಕ್ ಅಥವಾ ಜಿಮೇಲ್ ಯಾವ್ದು ಅಪ್ಲಿಕೇಶನ್ ಇರುತ್ತೆ ಅದರಲ್ಲಿ ಓಪನ್ ಆಗುತ್ತೆ. ಇಮೇಲ್ ಅಂತ ಕ್ಲಿಕ್ ಮಾಡಿದಾಗ ನೋಡಿ, ನೀವು ನೋಡ್ತಾ ಇರ್ಬೋದು SBS ಸೇಫ್ ಫುಡ್ ಸಿಸ್ಟಮ್ @gmail.com. ಇದು ನಾನು ಕ್ಲಿಕ್ ಮಾಡಿದಾಗ ನನ್ನ ವೆಬ್ಸೈಟ್ನಲ್ಲಿ ನಾನು ಕಾನ್ಫಿಗರ್ ಮಾಡ್ಕೊಂಡಿರೋದು, ಸ್ಕ್ರಿಪ್ಟ್ನ ಎಡಿಟ್ ಮಾಡ್ಕೊಂಡಿರೋದು. ಈ ರೀತಿ ನಾವು ವೆಬ್ಸೈಟ್ನ ಹೋಸ್ಟ್ ಮಾಡ್ಬೋದು ಫ್ರೀ ಆಫ್ ಕಾಸ್ಟ್ನಲ್ಲಿ, ಯಾವುದೇ ರೀತಿ ಪೇ ಮಾಡೋಂಗಿಲ್ಲ ದುಡ್ಡನ್ನ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೇಫ್ ಫುಡ್ ಸಿಸ್ಟಮ್.